ಏನು ಹೆಸರು ನಿಮ್ಮದು? ಭಾಗ್ಯ. ಎಷ್ಟು ಜನ ಮಕ್ಕಳು? ಇಬ್ಬರು, ಒಂದು ಗಂಡು ಒಂದು ಹೆಣ್ಣು. ಮಗಳಿಗೆ ಮದುವೆ ಮಾಡಿದ್ರೆ ಮಗ ಮಗ ಹೋದ್ನಲ್ಲ ಅವನೇ ಮಗ. ಏನು ಕೆಲಸ ಮಾಡ್ತಾರೆ? ಅವನು ಬೈಕ್ ಮೆಕ್ಯಾನಿಕ್. ಡೈಲಿ ಹೋಗಿ ಡೈಲಿ ಬರ್ತದೆ? ಹೆಂಗೆ ಪ್ರತಿದಿನ ಎಷ್ಟೊತ್ತಿಗೆ ಹೋಗ್ತೀವಿ? ಎಷ್ಟೊತ್ತಿಗೆ ಬರ್ತೀವಿ? ಬೆಳಗ್ಗೆ ಸತಿ 8 ಗಂಟೆಗೆ ಹೋಗೋನು, ಸಂಜೆ 7:30 ಮನೆಗೆ ಬರೋನು. ಪ್ರತಿದಿನ ಹೋಗೋನು, ಅದೇ ಟೈಮಿಗೆ ಬರೋನು. ಅವನದೇನು ಯಾವ ಸಮಸ್ಯೆ, ಯಾವ ಪ್ರಾಬ್ಲಮ್ ಇಲ್ಲ ಸರ್. ಅವನು ಹೋಗೋನು ಮನೆಗೆ ಬರೋನು, ಅಷ್ಟು ಬಿಟ್ರೆ ಯಾವುದೂ ಇಲ್ಲ ಅವನು. ನಿನ್ನೆ ಬೆಳಗ್ಗೆ ಎಷ್ಟೊತ್ತಿಗೆ ಹೋದ್ರೆ ಏನು ತಿಂಡಿ ಮಾಡ್ಕೊಟ್ರು ಮಗನಿಗೆ? ನಿನ್ನೆ ತಿಂಡಿ ಮಾಡಲಿಲ್ಲ. ತಿಂಡಿ ಮಾಡೋಕೆ ಲೇಟ್ ಆಯಿತು. ತಿಂಡಿ ತಿಂದಲೆಲ್ಲ ಗಂಜಿ ಮಾಡಿದ್ದೆ, ಕುಡಿದ್ಬಿಟ್ಟು ಹೋದ. ಒಂದು ಲೋಟ ಗಂಜಿ ಕುಡ್ದು ಹೋದ. ಅದೇ ಕುಡ್ದಿದ್ದವನು. ವಾಪಸ್ 7 ಗಂಟೆ 7:30 ಆಯಿತು. ಆಗ ಬಂದನು. ನಮ್ಮನ್ನು ನೆಟ್ಟಗೆ ಮಾತಾಡಿಸ್ಲಿಲ್ಲ. ಬಟ್ಟೆ ಹಾಕ್ಯಂದ ಹೊಂಟ. DJ ಇವತ್ತು ಗಣಪತಿ ಬಿಡ್ತಾರೆ ಕಣಮ್ಮ, DJ ನಂಗೆ ಕುಣಿಬೇಕು ಅಂತ ಹೋದ. ಅಷ್ಟೇ ನನ್ನ ಕೈಲಿ ಮಾತಾಡಿದ್ದು ಅಷ್ಟೇ. ನಾನು ನೋಡಿದ್ದು ಅಷ್ಟೇ. ನನ್ನ ಮಗ ಕಣ್ಣಾರೆ ನೋಡಲಿಲ್ಲ. ನಾನು ದಿನ ಇವತ್ತು ಸಂಜೆಲ್ಲ ನೋಡಿದ್ದೀನಿ, ರಾತ್ರಿ ಎಲ್ಲ ನೋಡಿದ್ದೀನಿ. ನನ್ನ ಮಗ ನಾನು ನೋಡ್ಲಲ್ಲ. ಅಪ್ಪ ಮನೆಯಿಂದ ಒಬ್ಬನೇ ಹೋದ. ಯಾವುದೋ ಫೋನ್ ಬಂತು, ಬಂದೆ ಅಂತ ಹೋದ. ಅಷ್ಟೇ ಸರ್ ನನಗೆ ಗೊತ್ತು. ಅಪ್ಪ ಬೇಡ ಅಂದರು. ಅವತ್ತಾರಪ್ಪನ ಮಾತು ಮೀರಿತ್ತವನು. ಬೇಡ ಕಣಪ್ಪ, ಬೇಡ ಕಣ ಬಾ ಅಂತ ಅಂದರು. ಇವನು ಬೇಡ ಅಂದ. ಅಗ್ಗಾರು ಮೀರು ಹೋದ. ಇಲ್ಲಿ ಮೇಲ್ಗಡೆ ಕೂಗಾಡ್ತಿದ್ರು. ಆಗ ಯಾರು ಹಂಗಂದ್ರು ಆಕ್ಸಿಡೆಂಟ್ ಆಯ್ತು ಕುಮಾರ್ಗೂ ಪ್ರವೀಣ್ಗೂ ಅಂದರು. ಹಂಗಾಗಿ ನಾವು ಹೋದು. ಅಯ್ಯೋ ಆ ಕನಸು ಮತ್ತೆ ಇನ್ಯಾರಿಗೂ ನೆನೆಸಾಕಲ್ಲ ಸರ್. ಇನ್ನು ಮತ್ತೆ ನಾವು ಕನಸಲ್ಲಿ ಕಂಡ್ರೋದು ಬರೋಕ್ಕಲ್ಲ. ಇನ್ನು ಆ ಕನಸು ಇನ್ನು ನಮಗೆ ಬರೋಕ್ಕಲ್ಲ. ಅಪ್ಪ ದೇವ್ರೆ, ಅಂಥ ಮಗ ಯಾರಿಗೂ ಊಟಕ್ಕೂಲ್ಲ, ಅಂಥ ಮಗನ ಯಾರಿಗೂ ಸಿಕ್ಕಾಕೂಲ್ಲ. ಅಯ್ಯೋ ನನ್ನ ಮಗ ಒಳ್ಳೆ ಬುದ್ಧಿ ಕಲ್ತ್ರ ಅದಕ್ಕೆ ಒಳ್ಳೆ ತನಕ ತಗೊಬಿಟ್ಟಾನೆ ದೇವರು ನನ್ನ ಮಗವ. ಅಯ್ಯೋ ಅಪ್ಪ, ಒಂದು ಚಳ್ಳು ಚೂಟಿ ಅನಿಸ್ಕೊಳ್ಳಲ್ಲ. ಅವ್ನು ಅಂತ ನಿಂತಾನು ಅನ್ಲಲ್ಲ ಸಹ ಯಾರು ಅವ್ನ. ಎಂತಾರನ್ನು ಕೇಳಿ ಸಹ ಬೇಕಾದ್ರೆ ಪ್ರತಿಯೊಬ್ಬರನ್ನು ಕೇಳಿ ಅವ್ನು ಒಳ್ಳೆನು ಅಂತಾರೆ, ಅಂತಾರೆ ಅಂತ ನನ್ನ ಮಗ. ಯೋ ಅವ್ನು ಒಳ್ಳೆ ತನಕ ದೇವ್ರು ತಗೊಬಿಟ್ಟ ಕಣ್ರಪ್ಪ ನನ್ನ ಮಗವ. ಐಟಮ್ ಆಗಿದ್ದಾಗ ನನ್ನ ಥರ ಕೂಲಿ ಮಾಡೋದು ಬೇಡ ನನ್ನ ಮಗ ಅಂತ ಕೆಲ್ಸಕ್ಕೆ ಸೇರೋ ನನ್ನ ಗಂಡ. ಅಪ್ಪ ನನ್ನ ಮಗ ಬಿಸ್ಲಾಗ ಕೆಲಸ ಮಾಡ್ತಾನೆ ಅನ್ನಾರು. ಮದುವೆ ಮಾಡಕ್ಕ ಮಾಡ್ಕೊಂಡಿದ್ದು ಇದೊಂದು ವರ್ಷ ಕಳೀಲಿ ಅಂತವ. ಅಯ್ಯೋ ಆತಲ್ಲ. ಇವತ್ತು ಮದುವೆ ಆಯ್ತು ಸಾ. ನೀವೆಲ್ಲ ಬಂದಿದ್ರಲ್ಲ ನನ್ನ ಮಗನ ಮದುವೆಗೆ. ಊಟ ಬಂದಿಲ್ಲ ಅಷ್ಟೇ, ಇನ್ನೆಲ್ಲ ಅದು ಇತ್ತು ಇವತ್ತ.